ವೆಸ್ಟ್ ಇಂಡೀಸ್ ಬ್ಯಾಕ್ ಮಗ, ವೆಸ್ಟ್ ಇಂಡೀಸ್ ಬ್ಯಾಕ್. ಎಷ್ಟು ವರ್ಷ ಆಗಿತ್ತು ಗುರು ಈ ಥರ ವೆಸ್ಟ್ ಇಂಡೀಸ್ ಕ್ರಿಕೆಟ್ ನಾವು ವರ್ಲ್ಡ್ ಕಪ್ಪಲ್ಲಿ ಪರ್ಫಾರ್ಮ್ ಮಾಡೋದನ್ನ ನೋಡ್ಬಿಟ್ಟು ಕಳೆದೇ ಹೋಗ್ಬಿಟ್ಟಿದ್ರು. ವರ್ಲ್ಡ್ ಕಪ್ ಇಂದನೇ ಈಚೆ ಉಳ್ಕೊಳೋ ಥರ ಆಗೋಗ್ಬಿಟ್ಟಿದ್ದು. ವೆಸ್ಟ್ ಇಂಡೀಸ್ ಅವ್ರು ಪರ್ಫಾರ್ಮ್ ಮಾಡ್ತಿದ್ದ ರೀತಿಗಳನ್ನ ನೋಡ್ತು ಅಂತಂದರೆ ಕಳೆದ 3-4 ವರ್ಷದಿಂದ ಸಿಕ್ಕಾಪಟ್ಟೆ ಕೆಳಗಡೆ ಬಿದ್ದಿದ್ದಂಥ ವೆಸ್ಟ್ ಇಂಡೀಸು, ಇನ್ಫ್ಯಾಕ್ಟ್ 4-5 ವರ್ಷದಿಂದ ಕೆಳಗಡೆ ಬಿದ್ದಿದ್ದಂಥ ವೆಸ್ಟ್ ಇಂಡೀಸು ಮತ್ತೆ ಎದ್ದು ನಿಂತ್ಕೊಂಡಿದೆ ಅಂತಂದರೆ ಅದು ಸಾಕ್ಷಿ ಆಗಿದೆ ಇವತ್ತು. ಹೌದು ಗುರು, ಇಂಗ್ಲೆಂಡ್ ಮೇಲೆ ವರ್ಲ್ಡ್ ಕಪ್ ಮ್ಯಾಚಲ್ಲಿ ಡಾಮಿನೇಟಿಂಗ್ ವಿಕ್ಟ್ರಿ, 30 ರನ್ನ ಭಾರಿ ಮೊತ್ತದ ವಿಕ್ಟ್ರಿ, 2ನೇ ವಿಕ್ಟ್ರಿ ತೊಗೊಂಡಿರೋದು ವೆಸ್ಟ್ ಇಂಡೀಸ್ ಕ್ರಿಕೆಟು. ಸೂಪರ್ 8ಗೆ ಆಲ್ಮೋಸ್ಟ್ ಒಂದು ರೇಂಜಿಗೆ ಬಂದಂಗೆ ಲೆಕ್ಕ. ಅಂದರೆ ಇನ್ನೂ ಇದಾವೆ ಮ್ಯಾಚ್ಗಳು, ಬಟ್ ಇಂಗ್ಲೆಂಡ್ ಮೇಲೆ ಗೆದ್ದಿರೋ ರೀತಿ ನೋಡ್ತು ಅಂತಂದರೆ ಸೂಪರ್ 8ಗಂತೂ ಖಂಡಿತ ಬಂದೇ ಬರ್ತಾರೆ ವೆಸ್ಟ್ ಇಂಡೀಸ್ ಅವರು. ಕಾನ್ಫಿಡೆಂಟ್ ಆಗಿದ್ದೀನಿ ನಾನಂತೂ. ಏನು ಗರ್ ಆಡಿದ್ದು, ಏನು ಫಸ್ಟ್ ಇನ್ನಿಂಗ್ಸ್ ಆದ ನಂತರ 196 ಹೊಡಿತಿದ್ದಂಗೆ ಇಲ್ಲ ಇದು ಆರಾಮಾಗಿ ಚೇಸ್ ಮಾಡಿ ಬಿಸಾಕ್ತಾರೆ. ಏನು ಇವ್ರ ಹತ್ರ ಏನು ಬ್ಯಾಟರ್ಸ್ ಏನು ಕಮ್ಮಿನ, ನಂಬರ್ 7 ನಂಬರ್ 8 ಕೂಡ ಬ್ಯಾಟರ್ಸ್ ಇದ್ದಾರೆ. ವಿಲ್ ಜಾಕ್ಸ್ ಅಟ್ ನಂಬರ್ 7 ಬರ್ತಾರೆ ಅಲ್ಲಿ. ಏನು ಇವ್ರಿಗೇನು ಬ್ಯಾಟರ್ಸ್ಗೆ ಏನು ಕಮ್ಮಿನ, ಚಚ್ಚಿ ಬಿಸಾಕ್ತಾರೆ, ಉಡಾಯಿಸಿ ಬಿಸಾಕ್ತಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಮಸ್ತಾಗಿರುತ್ತೆ. ಮೊದಲೇ ಕೇಳಬೇಕಾ, ಬ್ಯಾಟಿಂಗ್ ಫ್ರೆಂಡ್ಲಿ ಇರೋಂಥ ಸರ್ಫೇಸು ಅಲ್ಲ ಈ ಸರ್ಫೇಸಲ್ಲಿ. ಅದು ನಿಜಾಲಗರು ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡಿರೋಂಥದ್ದು ನೋಡೇ ಇಲ್ಲ ಅಲ್ಲಿ. ವಾಂಕೆಡೆಯಲ್ಲಿ ಎಂಥ ಡಾಮಿನೇಷನ್ ಬಂದಿದ್ದು ಅಲ್ಲಿ ಸ್ಪಿನ್ನರ್ಸ್ಗಳಿಂದ. ಯೂಶಲಿ ಪೇಸರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿರೋದನ್ನ ನೋಡಿರ್ತೀವಿ, ಸ್ಪಿನ್ನರ್ಸ್ಗಳು ಹೆವಿ ಆಗಿರೋದನ್ನ ನೋಡಿರ್ತೀವಿ, ಕಾಸ್ಟ್ಲಿ ಆಗೋದನ್ನ ನೋಡಿದ್ದೀವಿ. ಬಟ್ ಇಲ್ಲ, ವಾಂಕೆಡೆಯಲ್ಲಿ ಸ್ಪಿನ್ನರ್ಸ್ಗಳು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಾಮಿನೇಟ್ ಮಾಡಿದ್ದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಈಸಿ ಇರುತ್ತೆ ಯೂಶಲಿ. ಇನ್ಫ್ಯಾಕ್ಟ್ ಅಷ್ಟೇನಾಗಿರಲಿಲ್ಲ ಇವತ್ತಿನ ಮ್ಯಾಚ್ನ ನೋಡ್ತು ಅಂತ ಅಂದಾಗ. ಸೊ ಗ್ರಿಪ್ ಏನು ಆಗ್ತಿತ್ತು, ಸ್ಪಿನ್ನರ್ಸ್ಗಳು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅಖಿಲ್ ಹುಸೇನ್ ಆಗಿರಲಿ, ಪ್ರಶಾಂತ್ ಚೇಸ್ ಆಗಿರಲಿ, ಜೊತೆಗೆ ಮೋಟಿ, 3 ಜನ ಸ್ಪಿನ್ ಟು ವಿನ್ ಮಂತ್ರನ ಇವತ್ತು ಜಪ ಮಾಡ್ಕೊಂಡು ಪಟಸ್ಕೊಂಡು ಗೆದ್ಬಿಟ್ರು ಅವರು. ಮಿಡ್ಲ್ ಓವರ್ಸ್ನ ಡಾಮಿನೇಟ್ ಮಾಡಿಬಿಟ್ರು, ರನ್ಸ್ ಹೊಡೆಯೋಕೆ ಬಿಟ್ಟಿಲ್ಲ. ಮಿಡ್ಲ್ ಓವರ್ಸಲ್ಲಿ ಪ್ರೆಷರ್ ಏರ್ಸ್ ಇಟ್ಬಿಟ್ರು. ಆಲ್ ಔಟ್ ಆಗಬೇಕಾಗಿತ್ತು ಲಾಸ್ಟಿಗಲ್ಲಿ ಇಂಗ್ಲೆಂಡರು. ಆ ಥರ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ದು ಸ್ಪಿನ್ನರ್ಸು. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ವೆಸ್ಟ್ ಇಂಡೀಸು ಇನಿಷಿಯಲಿನೇ ಪಾಪ ಆಘಾತ ಆಗೋಗ್ಬಿಡ್ತು ಅವರಿಗೆ. 2 ವಿಕೆಟ್ನ ಕಳ್ಕೊಂಡ್ಬಿಟ್ರು ಪಟ್ ನಂಗೆ ಬ್ಯಾಕ್ ಟು ಬ್ಯಾಕ್ ಓವರ್ಸಲ್ಲಿ. ಮೊದಲನೇ ಓವರಲ್ಲೇ, ಇನ್ನೇನು ಲಾಸ್ಟ್ನೇ ಬಾಲಲ್ಲೇ ವಿಕೆಟಲ್ಲಿ ಜಾಫರ್ ಆರ್ಚರು ಕವರ್ಸಲ್ಲಿ ಔಟ್ ಆಗೋಗ್ಬಿಡ್ತಾರೆ. ಶಾಯ್ ಹೋಪ್ ಅವರು ಕವರ್ಸಲ್ಲಿ ಹೊಡೆಯೋಕೆ ಹೋಗ್ಬಿಟ್ಟು ಈ ಕಡೆಯಿಂದ ಬೋರ್ನಲ್ಲಿ ಔಟ್ ಆಗ್ತಾರೆ. ಸ್ಯಾಮ್ ಕರನ್ ಅವರಿಗೆ, ಕಿಂಗ್ ಅವರು. ಸೊ 2 ಓವರ್ 2 ವಿಕೆಟ್ ಬೀಳ್ತಾ ಇದ್ದಂಗೆ ಏನು ಗುರು ಹಿಂಗೆ ಆಡ್ತಾರೆ, ಅಷ್ಟೇ ಮುಗೀತು, ಮುಳುಗೋಗ್ಬಿಟ್ರು ವೆಸ್ಟ್ ಇಂಡೀಸ್ ಅಂತ ಅನ್ಕೊಂಡಿದ್ದಂಗೆ ಅಲ್ಲಿಂದ ಪಿಕಪ್ ಆದರು ಗುರು. 2 ವಿಕೆಟ್ನ ಬೇಗ ಕಳ್ಕೊಂಡು ಪಟ್ ಹಂಗೆ ಕಳ್ಕೊಂಡು ರಿಕವರ್ ಆದರು. ಫಸ್ಟ್ ಇನ್ಫ್ಯಾಕ್ಟ್ ರನ್ನೇ ಬಂದಿಲ್ಲ ಅಲ್ಲಿ ಇಬ್ಬರಿಂದನೂ ಕೂಡ. 1 ಹೊಡೆದವ್ರೆ ಅಲ್ಲಿ ಕಿಂಗು, 0 ಹೊಡೆದವ್ರೆ ಅಲ್ಲಿ. 0 ಇನ್ನೇನು ಹೊಡೆಯೋದು ಡಕ್ಔಟ್ ಆಗಿದ್ದಾರೆ ಅಲ್ಲಿ. ಶಾಯ್ ಹೋಪ್ ಮೇಲೆ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿರುತ್ತೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅಂತ ಬಂದಾಗ. ಬಟ್ ಅವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಒಂಥರ ಸ್ಟಂಡ್ ಆಗೋಗ್ಬಿಟ್ರಲ್ಲ, ಮುಗೀತು ಮ್ಯಾಚ್ ಅನ್ನೋ ಥರ. ಬಟ್ ಇಲ್ಲ, ಅಲ್ಲಿಂದ ರಿಕವರ್ ಆಗಿದ್ದು. ಹೆಟ್ಮಾರ್ ನಂಬರ್ 3 ಬರ್ತಾರೆ, 1 ಓವರ್ ಸರಿಯಾಗಿ ವಾಂಚ್ತಾರೆ, 20+ ರನ್ನ ಹೊಡಿತಾರೆ, ಕ್ವಿಕ್ಕಾಗಿ ಹೊಡಿತಾರೆ. ಆಮೇಲೆ ಅವರು ಕೂಡ ಔಟ್ ಆಗ್ತಾರೆ, ಹಿಂದೆಗಡೆ ಕ್ಯಾಚ್ ಹಿಡ್ಕೋತಾರೆ. ಈ ಕಡೆಯಿಂದ ನಂಬರ್ 4 ರೇಷನ್ ಚೇಸ್ ಬಂದಿರ್ತಾರೆ, ಅವ್ರು ಸ್ವಲ್ಪ ಸ್ಲೋ ಆಗೇ ಆಡ್ತಿರ್ತಾರೆ. 30+ ರನ್ನ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಔಟನಿಗೆ ವಿಕೆಟ್ ಬಿದ್ದಿದೆ, ಜೊತೆಗೆ ಇವತ್ತು ಆದಿಲ್ ರಶೀದಿಗೆ ವಿಕೆಟ್ಸ್ ಬಿದ್ದಿದೆ. ಸೊ ಆದಿಲ್ ರಶೀದ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು ಇವತ್ತು. ಇನ್ಫ್ಯಾಕ್ಟ್ ಅವರಿಂದನೇ ಕಲ್ತರು ಅಂತ ಕಾಣಿಸುತ್ತೆ ಸ್ಪಿನ್ ಮಂತ್ರನ. ವೆಸ್ಟ್ ಇಂಡೀಸ್ ಅವರು ಯಾವ ಥರ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು ಆದಿಲ್ ರಶೀದ್ ಅಂತಾನೆ, ಹೊಡಿಯೋಕ್ಕೆ ಕೊಡ್ತಾ ಇರಲಿಲ್ಲ. ಟನ್ ಸಖತ್ತಾಗಿ ಕಾಣಿಸ್ತಾ ಇತ್ತು ಇವತ್ತು ವಾಂಕೆಡೆಯಲ್ಲಿ. ಆದಿಲ್ ರಶೀದ್ಗೆ 16 ರನ್ ಕೊಟ್ಟವ್ರೆ ಗುರು. ವಿಕೆಟ್ಸ್ನ ತೆಗೆದ್ಬಿಟ್ಟು 2 ವಿಕೆಟ್ ತೆಗೆದ್ಬಿಟ್ಟು 16 ರನ್ ಕೊಟ್ಟವ್ರೆ. 4 ಓವರ್ ಬೌಲಿಂಗ್ ಮಾಡಿಬಿಟ್ಟು ಇನ್ನೆಲ್ಲ ಹೊಡ್ಸ್ಕೊಂಡಿದ್ದಾರೆ ರನ್ಸ್ನ. ಬಟ್ ಆದಿಲ್ ರಶೀದ್ ಮಾತ್ರ 16 ರನ್, ಇಷ್ಟು 190+ ಹೊಡ್ಸ್ಕೊಂಡಾಗ 16 ರನ್ ಕೊಟ್ಟ 4 ಓವರ್ ಬೌಲಿಂಗ್ ಮಾಡಿಬಿಟ್ಟು ಅಂತಂದರೆ ಸೆಲ್ಯೂಟ್ ಹೊಡಿಬೇಕು. ಸೊ ಅವರಿಂದ ಕಲ್ತ್ಕೊಂಡಿದ್ದಾರೆ ಬೌಲರ್ಸು, ಅಂದರೆ ಸ್ಪಿನ್ನರ್ಸು. ಇಲ್ಲಾಗರೋ ಸ್ಪಿನ್ ಮಂತ್ರ ನಡೀತಾ ಇದೆ ಇಲ್ಲಿ. ಸ್ಪಿನ್ ಮಂತ್ರ ಹಾಕ್ಬಿಡೋಣ, ಮಿಡ್ಲ್ ಓವರ್ಸಲ್ಲಿ ಇವ್ರಿಗೆ ಕಟಾಕ್ಬಿಡೋಣ ಅನ್ನೋ ಥರ ಸ್ಟ್ರಾಟಜಿನ ಇವ್ರನ್ನ ನೋಡ್ಬಿಟ್ಟು ಕಲ್ತರು ಅನ್ನೋ ಥರ ಕಾಣಿಸ್ತೈತೆ. ಟಾಸ್ ಗೆದ್ಬಿಟ್ಟು ಇವ್ರು ಬೌಲಿಂಗ್ ಮಾಡಿದ್ದು ಒಂಥರ ಇವ್ರಿಗೆ ಒಂಥರ ಉಣ್ಕೊಂಡೋಯ್ತು ಅನ್ನೋ ಥರ ಅನ್ನಿಸ್ತಿದೆ. ಯಾಕೆಂದರೆ ಹಂಗೇನೆ ಆಗಿದೆ, ಇವರಿಂದನೇ ಕಲ್ತ್ಕೊಂಡ್ಬಿಟ್ಟು ಅವ್ರಿಗೆ ಹಾಕ್ದಂಗೆ ಇತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅವರು. ನಂಬರ್ 5 ಬಂದಂಥ ಶರ್ಫೈನ್ ರೂಥರ್ಫೋರ್ಡು 70+ ರನ್ಸ್ನ ಹೊಡಿತಾರೆ ಗುರು. ಜಸ್ಟ್ 40+ ಬಾಲ್, 42 ಬಾಲ್ಗೆ 76 ರನ್ ಹೊಡೆದಿದ್ದಾರೆ. 7 ಸಿಕ್ಸು ಹೊಡೆದಿರೋದು, 7 ಸಿಕ್ಸು ಅಜ್ಜಿ ಹೊಡೆದಿರೋಂಥ 70 ರನ್ನಲ್ಲಿ ಬಂತದ್ದು. 76 ರನ್ನಲ್ಲಿ ಹೊಡೆದಿರೋದೇ 7 ಸಿಕ್ಸು. ಬರೀ 6ಗಳಲ್ಲಿ ಡೀಲ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಲಾಸ್ಟಲ್ಲೂ ಕೂಡ 6ಅಲ್ಲಿ ಹೋಗಿ ಬಂದಿದ್ದು. ಜೇಸನ್ ಹೋಲ್ಡರ್ದೊಂದು 33 ರನ್ನು ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಇನ್ನೇನು ಲಾಸ್ಟ್ ಓವರ್ಲಿ ಔಟ್ ಆದರು. ಪಾಪ ನಮ್ಮ ರೊಮಾರಿಯೋ ಶೆಫರ್ಡ್ ಅಣ್ಣಂಗೆ ಬರ್ರೋ ನಂದು ಕಂಡ್ರೋ 2 ಓವರ್, ಲಾಸ್ಟ್ 2 ಓವರ್ ನನಗೆ ಬಿಡ್ರೋ, ನಜ್ಜಿ CSK ಇಕ್ತೀನಿ ಸರಿಯಾಗಿ ಬರ್ತೀನಿ ಅವ್ರಿಗೆ ಅನ್ನೋ ಥರ ಇದ್ರು. ಹಂಗೆ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡ್ರು. ಬಟ್ ಅವ್ರಿಗೆ ಬ್ಯಾಟಿಂಗೇ ಸಿಗಲಿಲ್ಲ. ಲಾಸ್ಟ್ ಓವರಲ್ಲಿ ಒಂದು 2 ಬಾಲ್ ಸಿಕ್ತಷ್ಟೇ ಬ್ಯಾಟಿಂಗ್. 2 ಬಾಲಲ್ಲಿ ಏನು ಮಾಡೋಕ್ಕಾಗತ್ತೆ. ಸೊ ಇಂಥ 190+ನ ತಲುಪ್ತಾರಪ್ಪ ಜೇಸನ್ ಹೋಲ್ಡರ್. ಮತ್ತು ಇವರ ಪರ್ಫಾರ್ಮೆನ್ಸಿಂದ ಜಾಫರ್ ಆರ್ಚರ್ ಬಿಡಿ ಊಷ್ಟಾಗಿ ಹೋಗ್ಬಿಟ್ರು ಇವತ್ತು. ಏನೋ ಫಸ್ಟ್ ಇನಿಷಿಯಲಿ ಚೆನ್ನಾಗಿ ಕಾಣಿಸ್ಕೊಂಡ್ರು, ಆಮೇಲೆ ಹೋಗ್ತಾ ನೋಡ್ತು ಅಂತಂದರೆ ಏನು ವಾಂಚಿದ್ದು ಇವತ್ತು. ಸರಿಯಾಗಿ ವಾಂಚ್ ಬಿಸಾಕ್ಬಿಟ್ರು ಗುರು. ಇಂಗ್ಲೆಂಡವರು ಪವರ್ ಪ್ಲೇಲಿ ಆಡಿದ ರೀತಿ ನೋಡ್ತು ಅಂತಂದರೆ ಇಲ್ಲ ಗುರು, ಇದು ಒಂದು 15 ಓವರ್ಗೆ ಮುಗಿಸಾಕ್ಬಿಡ್ತಾರೆ ಮ್ಯಾಚ್ನ ಅನ್ನೋ ಥರ ಇತ್ತು ಅಲ್ಲಿ. ಏನು 24 ರನ್ ಹೊಡಿತಾರೆ ಜೇಸನ್ ಹೋಲ್ಡರ್ಗೆ ಅಲ್ಲಿ.
ಫಿಲ್ ಸಾಲ್ಟ್ ಅವರು ಯಪ್ಪ ಏನು ಫುಲ್ ಶಾಟ್ ಅದು, ಏನು ಪಿಕಪ್ಪು, ಏನು ಕಣ್ಣಲ್ಲಿ ನೋಡಕ್ಕೆ ಸಾಲಲ್ವಲ್ಲ ಇಂಥ ಶಾಟ್ಗಳನ್ನ ಅಂತ ಅನ್ನಿಸ್ಬಿಡ್ತು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಫಿಲ್ ಸಾಲ್ಟ್ ಆಡ್ತಾ ಇರಬೇಕಾದ್ರೆ ಜಾಸ್ ಬಟ್ಲರ್ ಜೊತೆಗೆ ಓಪನಿಂಗ್ ಪೈರು ಸಖತ್ತಾಗೇನೆ ಆಡ್ತಿದ್ರು. ಅದು ಎಲ್ಲಿಂದ ಬಂದ್ರೋ ಅಪ್ಪ ರೊಮ್ಯಾರಿಯೋ ಶೆಫರ್ಟು. ಆರ್ ಸಿ ಬಿ ಬಾಂಡಿಂಗ್, ಆರ್ ಸಿ ಬಿ ಕನೆಕ್ಷನ್ ಇರ್ತದಲ್ಲಪ್ಪ ಹಾಕಿದ್ರು ನೋಡಿ ತೆಗೆದು ಬೌನ್ಸರ್ನ, ಅಂದರೆ ಎದೆ ಮಟ್ಟಕ್ಕೆ ಬರೋವಂಥ ಬೌನ್ಸರ್ನ. ಇನ್ಫ್ಯಾಕ್ಟ್ ಅವ್ರು ನುಗ್ಗುಡಿಯೋದಕ್ಕೆ ಅಂತ ಹೋಗಿದ್ರು, ಹಿಂದಿನ ಬಾಲ್ ಡಾಟ್ ಆಗಿತ್ತು, ನುಗ್ಗುಡಿಯೋಕ್ಕೆ ಅಂತ ಹೋಗಿದ್ರು, ಅಟ್ಯಾಕ್ ಮಾಡ್ತಾನೆ ಇದ್ರು. ಗೊತ್ತಿರೋದೆ ಫಿಲ್ ಸಾಲ್ಟ್ ಇದ್ರು ಅಂದ್ರೆ ರನ್ಸ್ ಬರ್ತಾನೆ ಇರ್ತವೆ ಅಂತ, ಅದು ಫ್ಲೋ ಬರ್ತಾನೆ ಇರ್ತಾವೆ, ಅವ್ರು ಟುಕು ಎಲ್ಲ ಆಡೋದಿಲ್ಲ ಅಂತ ಗೊತ್ತು. ಸೊ ಇಲ್ಲಿ ಆರ್ ಸಿ ಬಿಲಿ ಏನೋ ಸ್ವಲ್ಪ ಟ್ಯಾಕ್ಟಿಕ್ಸ್ನ ಕಲ್ತಿದ್ರು ಅಂತ ಕಾಣಿಸುತ್ತೆ, ಇವ್ರ ವೀಕ್ನೆಸ್ನ ತಿಳ್ಕೊಂಡಿದ್ರು ಅಂತ ಕಾಣಿಸುತ್ತೆ. ರೊಮ್ಯಾರಿಯೋ ಶೆಫರ್ಡ್ ಹಿಂದಿನ ಅವರು ಸರಿಯಾಗಿ ವಾಂಚಿದ್ರು ಅಲ್ಲಿ. ಸೊ ಜೇಸನ್ ಹೋಲ್ಡರ್ಗೆ ನೆಕ್ಸ್ಟ್ ಬರ್ತಾರೆ, ನೆಕ್ಸ್ಟ್ ಬಂದಿದ್ದ ತಕ್ಷಣ ಇದೇ ಮಟ್ಟಿಗೆ ಬಾಲ್ ಹಾಕ್ತಾರೆ, ನುಗ್ಗುಡಿಯೋಕೆ ಹೋಗ್ಬಿಟ್ಟು ಇನ್ಫ್ಯಾಕ್ಟ್ ಸಿಗಲಿಲ್ಲ, ಅಲ್ಲಿ ರೂಮ್ ಸಿಗಲಿಲ್ಲ ಹೊಡಿಯೋದಕ್ಕೆ, ತಗ್ಲಾಕೊಂಡ್ಬಿಡ್ತಾರೆ. ಅಲ್ಲೇ ಮಿಡ್ ಆಫ್ ಕೈಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಫಿಲ್ ಸಾಲ್ಟ್ ಔಟ್ ಆಗಿದ್ದು. ರನ್ಸ್ಗಳು ಬರೋದು ಹಂಗೆ ಟಕ್ಕನೆ ಕಮ್ಮಿ ಆಯಿತು. ಇನ್ಫ್ಯಾಕ್ಟ್ ಜಾಸ್ ಬಟ್ಲರ್ ಕೂಡ ಲಾಂಗ್ ಆನಲ್ಲಿ ಔಟ್ ಆಗ್ತಾರೆ. ಆಮೇಲೆ ಸ್ಪಿನ್ ಆವಳಿ ಅಂತ ನಜ್ಜಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಗುರು. ಜೇಕೋಬ್ ಬೆತೆಲ್ ಬರ್ತಾರೆ, ಎಲ್ಲ 3 ಬೀಸ್ನ, ಬ್ಯಾಂಟನ್ನ, ಬೆತಲ್ನ, ಜೊತೆಗೆ ಇನ್ನೂ ಒಂದು ಬಿ ಯಾವ್ದು ಗುರು, ಬ್ರೂಕ್ನ, 3 ಜನನೂ ಎತ್ತಿದ್ದು ಮೋಟಿ ಮುಚ್ಕೊಂಡೋಗ್ರ ಅನ್ನಂಗಿತ್ತು ಅಲ್ಲಿ. ಪಟ್ ಅನ್ನಂಗೆ ವಿಕೆಟ್ಸ್ ಗುರು. ಕವರ್ಸ್ ಎಲ್ಲ ಔಟ್ ಆಗ್ತಾರೆ, ಜೊತೆಗೆ ಎಂಥ ಕ್ಯಾಚ್ ಬ್ರೂಕ್ದು ಹಿಡಿದಿದ್ದು, ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಮೋಟಿ. ಜೇಕೋಬ್ ಬೆತೆಲ್ ಅಂತೂ ಸ್ಟಂಡ್ ಆಗಿ ಹೋಗ್ಬಿಟ್ರು ಅಲ್ಲಿ. ಎಲ್ಲಿ ಎಗ್ರು ಬಂತು ಬೋಲ್ಟ್ ಹೊಡಿಯೋಕೆ ಅಂತ ಗೊತ್ತೇ ಆಗಲಿಲ್ಲ ಅವರಿಗೆ. ಬಾಲು ಮುಕ್ಕೊಂಡು ಹೊರಟೋಗ್ಬಿಟ್ಟಿತ್ತು ಆಗಲೇ. ಆ 3 ವಿಕೆಟ್ ಕ್ವಿಕ್ ಸಕ್ಸೆಷನಲ್ಲಿ ತೆಗೆದು ನೋಡಿ. ಮೋಟಿ ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟ್ನ ತೊಗೊಂಬಂದಿದ್ದು ಮ್ಯಾಚಿಗೆ. ಹೌದು, ಸ್ಪಿನ್ನರ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಅಕೀಲ್ ಹುಸೇನು ಪೋಪ್ಲೆಲ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಹೊಡ್ಸ್ಕೊತಾ ಇದ್ರು ಒಂದೆಂಡಲ್ಲಿ. ಅಂದರೆ ಜೋಫರ್ ಆರ್ಚರೇ ಬರ್ತಾರಲ್ಲ ನನಗೆ. ಜೇಸನ್ ಹೋಲ್ಡರ್ ಹೊಡ್ಸ್ಕೊತಾ ಇದ್ದಂಥ ಟೈಮಲ್ಲಿ ಪೋಪ್ಲೆಲ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅನ್ನೋದು ಅಕೀಲ್ ಹುಸೇನು. ಯಾಕಂದರೆ ಸೀಸಿ ಇರಲಿಲ್ಲ ಪೋಪ್ಲೆಲ್ ಬೌಲಿಂಗ್ ಮಾಡೋದಕ್ಕೆ. ಯಾಕಂದರೆ 2 ಫೀಲ್ಡರ್ಸ್ ಇರ್ತಾರೆ, ಈಚೆ ಕಡೆ ಆರಾಮಾಗಿ ಎತ್ತಾಕ್ಬೋದು, ಹೆಂಗೆ ಬೇಕಾದ್ರೂ ಹೊಡೆದಾಡ್ಬಿಡ್ಬೋದು. ಸೊ ಆ ಟೈಮಲ್ಲಿ ಬೌಲಿಂಗ್ ಮಾಡೋ ಸ್ವಲ್ಪ ಸ್ಕಿಲ್ ಇರಬೇಕು. ಅಕೀಲ್ ಹುಸೇನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಜೊತೆಗೆ ಆಬ್ವಿಯಸ್ಲಿ ಮೋಟಿ ಅವರು 3 ವಿಕೆಟ್, ಮೇನ್ 3 ವಿಕೆಟ್ನ ಮಧ್ಯದಲ್ಲಿ ಮಿಡ್ಲ್ ಓವರ್ಸ್ಗಳಲ್ಲಿ ಉರುಳಿಸ್ತಾ ಇದ್ದಂಗೆ ಈ ಕಡೆ ಗೆಲುವಿನ ಸ್ಮೆಲ್ ಹೊಡಿತಾ ಇತ್ತು. ಪಾಪ ಸ್ಯಾಮ್ ಕರನ್ ಅವರು ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಲಾಸ್ಟ್ವರೆಗೂ ನಾಟ್ ಔಟ್ ಆಗಿ ಉಳ್ಕೊಂಡ್ಬಿಟ್ರು. ಬೌಲಿಂಗ್ ಪರವಾಗಿಲ್ಲ, ಅವ್ನು ಡೀಸೆಂಟಾಗಿ ಮಾಡಿದರೆ ಸ್ಯಾಮ್ ಕರನು. ಆ್ಯಂಡ್ ಬ್ಯಾಟಿಂಗ್ ವೈಸ್ ನೋಡ್ತಾನೆ ಒಂದು 40+ ರನ್ನ ಹೊಡೆದಿದ್ದಾರೆ. ಇನ್ನೇನು ಪಾಪ ಅವರೊಬ್ಬರು ನಿಂತ್ಕೊಂಡು ಏನು ಮಾಡೋಕ್ಕಾಗ್ತೈತೆ ಅಲ್ಲಿ ಬಾಟಮಲ್ಲಿ. ಇಲ್ಲ ಎಲ್ಲ ಸುತ್ತಮುತ್ತರೋ ವಿಕೆಟ್ ಕಳ್ಕೊಂಡು ಹೋಯ್ತಾ ಇತ್ತು ಅಂತಂದರೆ ವಿಲ್ ಜಾಕ್ಸ್ ಅಟ್ ನಂಬರ್ 7 ಬರ್ತಾರೆ ಗುರು. ವಿಲ್ ಜಾಕ್ಸ್ ಅಟ್ ನಂಬರ್ 7, ಹ್ಯಾರಿ ಬ್ರೂಕು ಅವ್ರಿಗಿನ್ನ ಮೇಲೆ ಬರ್ತಾರೆ. ವಿಲ್ ಜಾಕ್ಸ್ಗೆ ಏನಕ್ಕೆ ನಂಬರ್ 7 ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಕೆಪಾಬಿಲಿಟಿನೇ ಬೇರೆ ಲೆವೆಲಲ್ಲಿ ಇದೆ ಅವ್ರ ಕೆಪಾಬಿಲಿಟಿ. ಅಲ್ಲ ಗುರು, ಡೊಮ್ಯಾಸ್ಟಿಕಲ್ಲಿ ನೋಡ್ತಾ ಹೋದರೆ ಹೋಗ್ಬಿಟ್ಟು ಓಪನಿಂಗ್ ಸ್ಟಾರ್ಟಲ್ಲಿ ಆಡ್ತಾರೆ, ನಂಬರ್ 7ಗೆ ಆಡಿಸ್ತಾವ್ರಲ್ಲ ಅಲ್ಲಿ. KL ರಾಹುಲ್ ಆಡಿಸ್ದಂಗೆ ಆಯಿತು ಇದು. KL ರಾಹುಲ್ ಓಪನ್ ಮಾಡೋ ಅಂತ ಕರ್ಕೊಂಬಂದ್ಬಿಟ್ಟು ನಂಬರ್ 7 ಆಡಿಸೋದು ಹೆಂಗಿರ್ತದೋ ಹಂಗೆ ಆಡಿಸ್ದಂಗೆ ಆಯ್ತು ಇದು. ಒಳ್ಳೆ ಅವ್ರ ಕೆಪಾಬಿಲಿಟಿ ಬೇರೆ, ಬಟ್ ಪ್ರೂವ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇವತ್ತು. ರಶನ್ ಚೇಸ್ ಅವ್ರಿಗೆ ಕಚ್ಕೊಂಡ್ಬಿಟ್ರು ಹಂಗೆ ಸ್ಟಂಪ್ಸ್ ಮುಂದೆ. LBW ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬಾಟಮಲ್ಲಿ ಡ್ವಾಸನ್ನು ಮತ್ತು ಮಿಕ್ದವರೆಲ್ಲ LBW ಎಲ್ಲ ರನ್ಔಟ್ ಆಗಿದ್ದು ಅಲ್ಲಿ. ಪಾಪ ಸ್ಯಾಮ್ ಕರ್ನ್ ಒಂದೆಂಡಲ್ಲಿ ಸ್ಟ್ರೈಕ್ ಕೊಡ್ರು ಅಂತ ನಿಂತ್ಕೊಂಡು ನೋಡ್ತಿತ್ತು ಅಂದರೆ ಎಲ್ಲ ಬಂದವ್ರಲ್ಲ ರನ್ಔಟೇ ಹಾಕೊಂಡು ಹೊರಟೋಗ್ಬಿಟ್ರು. ಆಲ್ ಔಟೇ ಆಗೋಗ್ಬಿಟ್ರಲ್ಲ. ಟ್ರಾಜಿಡಿ ಆಗೋಗ್ಬಿಡ್ತು ಇವತ್ತು ಇಂಗ್ಲೆಂಡ್ ಅವರಿಗೆ. ವೆಸ್ಟ್ ಇಂಡೀಸ್ ಅವರಿಗೆ ಡಾಮಿನೇಟಿಂಗ್ ವಿಕ್ಟ್ರಿ, 30 ರನ್ ವಿಕ್ಟ್ರಿ T20 ಅಂತಂದರೆ ಹ್ಯೂಜ್ ರನ್ ವಿಕ್ಟ್ರಿನೇ ಆಗೈತಲ್ಲ ಅಲ್ಲಿ. ನೆಟ್ ರನ್ ರೇಟು ಕೂಡ ಮುಂದಕ್ಕೆ ಹೋಗ್ಬಿಟ್ಟೈತೆ ಅಲ್ಲಿ ವೆಸ್ಟ್ ಇಂಡೀಸ್ ಅವ್ರದ್ದು. ಸೊ ಇಂಗ್ಲೆಂಡ್ಗೆ ಒಂಥರ ಮುಖಭಂಗ ಆಗೋಗ್ಬಿಟ್ಟೈತೆ. ವೆಸ್ಟ್ ಇಂಡೀಸ್ ಕ್ರಿಕೆಟು ಸೀನಲ್ಲೇ ಇರಲಿಲ್ಲ ಒಂದು 4 ವರ್ಷದಿಂದ ನೋಡ್ತೋ ಅಂತಂದರೆ. 2022 ವರ್ಲ್ಡ್ ಕಪ್ ಎಲ್ಲ ನೋಡ್ತೋ ಅಂದರೆ ಅವ್ರು ಸೀನಲ್ಲಿ ಇರಲಿಲ್ಲ ಅಲ್ಲಿ. ಆಮೇಲೆ ಸ್ವಲ್ಪ ಸೀನಿಗೆ ಬಂದಂಥವ್ರು. ಇವಾಗ ನೋಡಿ ಯಾವ ಥರ ಡಾಮಿನೇಟ್ ಮಾಡ್ತಾವ್ರೆ ಅಂತಂದರೆ ಒಂಥರ 2016 ಫೀಲ್ಸ್ ಬರ್ತೈತೆ. ಹೌದು, 2016 ಯಾವ ಥರ ಆಡಿದ್ರು ವೆಸ್ಟ್ ಇಂಡೀಸ್ ಕ್ರಿಕೆಟು, ಡಾಮಿನೇಟ್ ಮಾಡಿ ಬಿಸಾಕಿದ್ರಲ್ಲ ಆ ಥರ ಫೀಲ್ಸು ಬರ್ತಾಯಿದೆ. ನೋಡೋಣ, ಬ್ರೈಟಾಗಿ ಕಾಣಿಸ್ತಾ ಇದೆ ವೆಸ್ಟ್ ಇಂಡೀಸ್ ಕ್ರಿಕೆಟು ಈ ಒಂದು ಟೂರ್ನಮೆಂಟಲ್ಲಿ ಯಾವ ಪೊಸಿಷನಲ್ಲಿ ಫಿನಿಷ್ ಮಾಡ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.